ಸರ್ಕಾರದ ಕೆಲವು ತೀರ್ಮಾನಗಳು, ಅದರಲ್ಲೂ ವಿಶೇಷವಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಗ್ಯಾರಂಟಿಗಳನ್ನು ಬೇರೆ ಘೋಷಣೆ ಮಾಡಿದ್ದಾರೆ. 2-3 ತಿಂಗಳ ಮುಂಚೆ ಬೆಂಗಳೂರಿನ ನಾಗರಿಕರಿಗೆ 13ನೇ ತಾರೀಕು 6ನೇ ಗ್ಯಾರಂಟಿಯನ್ನು ಕೊಟ್ಟು ಸಂತೋಷದಿಂದ ಜನ ತೇರಾಡ್ತಕ್ಕಂಥ ರೀತಿಯ ಒಂದು ಗ್ಯಾರಂಟಿ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದರು. ಇಲ್ಲಿ ಅದಕ್ಕಿಂತ ಮುಂಚೆ ನಾನು ನನಗೆ ರಾಜಕೀಯವಾಗಿ ನನಗಷ್ಟೇ ಅಲ್ಲ, ನಮ್ಮ ತಂದೆಯವರು ಶಕ್ತಿ ತುಂಬಿದಂಥ, ಜನ್ಮ ಕೊಟ್ಟಂಥ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಅವತ್ತಿನ ರಾಮನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಂಥ ಬಿಡದಿ ಭಾಗದ ಬೈರಮಂಗಲ, ಅಲ್ಲಿಂದ ಹೊಸೂರು, ಅಲ್ಲಿಂದ ಕಂಚಗಾರನಹಳ್ಳಿ, ಹೀಗೆ 8 ಗ್ರಾಮಗಳು. ಈ ಒಂದು ಗ್ರಾಮಗಳನ್ನು ಈಗ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಅಂತಕ್ಕಂಥ ಹೆಸರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಂಟಿಗ್ರೇಟ್ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥದ್ದು ಘೋಷಣೆ ಮಾಡ್ಕೊಂಡಿದ್ದಾರೆ. ಅವರು ಹಲವಾರು ಈ ಒಂದು ವಿಷಯವನ್ನು ಈ ಸರ್ಕಾರ ಬಂದ ಮೇಲೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಸಾರ್ವಜನಿಕವಾಗಿ ಅಲ್ಲಿಯ ನನ್ನ ರೈತ ಬಂಧುಗಳಿಗೆ ಇದು ಕುಮಾರಸ್ವಾಮಿಯ ಕೂಸು, ಈಗ ಅದಕ್ಕೆ ವಿರೋಧ ಹೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಪ್ರಾರಂಭಿಕ ಅಂತ ಹೇಳಿದ್ದೇನೆ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜನ ಆ ಭಾಗದಲ್ಲಿ. ನಾನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕೃಷ್ಣ ಕಚೇರಿನಲ್ಲಿ ಸುಮಾರು 3-4 ಸಭೆಗಳನ್ನು ಅಲ್ಲಿಯ ನಮ್ಮ ಕೃಷಿ ಮಾಡತಕ್ಕಂಥ ರೈತರ ಜೊತೆನಲ್ಲಿ ಕೃಷ್ಣ ಕಚೇರಿಯಲ್ಲಿ ಅವ್ರಿಗೆ ಆಹ್ವಾನ ಕೊಟ್ಟು ಸುದೀರ್ಘವಾದಂಥ ಚರ್ಚೆಗಳನ್ನು ಮಾಡಿದ್ದೇನೆ. ಇದು ಯಾವ್ಯಾವ ರೀತಿಯಲ್ಲಿ ಸರ್ಕಾರಗಳು ನಡೆಸಲಿ ಇವತ್ತು ಈ ಪರಿಸ್ಥಿತಿ ನಿಲ್ಲಿಸಿದ್ದಾರೆ ಅನ್ನೋದು. ನಾನು ಕ್ರೆಡಿಟ್ ಹೆಚ್ಚಿಗೆ ಮಾಡಿರೋದ್ನಲ್ಲ, ಆ ಕೇಳಿಗೆ ಇಟ್ಕೊಂಡು ಅವ್ರ ಸತ್ಯಶೋಧನೆ ರಿಪೋರ್ಟ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಯಾಕೆ ಮಾಡಲಿಲ್ಲ? ಇವತ್ತು ಬಿಡದಿ ಹತ್ರ ಹೊರಟವರಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ HK ಪಾಟೀಲ್ ಕೇಳಲಿಕ್ಕೆ ಬಯಸ್ತೀನಿ. ಎಲ್ಲೋಗಿನ ಸತ್ಯಶೋಧನಾ ರಿಪೋರ್ಟು ಅವತ್ತು ನಾನು 5 ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಾಗ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರದಲ್ಲಿ ರೈತರನ್ನೆಲ್ಲ ಒಕ್ಕಲಿಸಿ ಲ್ಯಾಂಡ್ ಹೊಡೆಯಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದೇನೋ ಸತ್ಯಶೋಧನಾ ರಿಪೋರ್ಟ್ ಏನೋ ಇಟ್ಟಿದ್ದಾರಲ್ಲಪ್ಪ HK ಪಾಟೀಲ್ ಕ್ಯಾಬಿನೆಟ್ ಇಂದ ಯಾಕೆ ತರಲಿಲ್ಲ?